ಇವತ್ತು ಹುಣ್ಣಿಮೆ, ಅದರಲ್ಲೂ ಬೌದ್ಧ ಪೂರ್ಣಿಮೆ. ಈ ದಿವಸ ನೀವು ಈ ಒಂದು ಮಂತ್ರವನ್ನು ಕೇಳುವುದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆಯೇ ನಿಮ್ಮ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ಕೂಡ ನೆರವೇರುತ್ತೆ. ಹೌದು, ಹುಣ್ಣಿಮೆಯ ದಿವಸ ನಾವು ಮಾಡುವಂತಹ ಮಂತ್ರ ಜಪ ಇರ್ಬೋದು ಅಥವಾ ಕೇಳುವಂಥ ಮಂತ್ರಗಳಿರ್ಬೋದು ಅಲ್ಟಿಮೇಟ್ ರಿಸಲ್ಟನ್ನು ನಮಗೆ ತಂದುಕೊಡುತ್ತೆ. ನಾವು ಏನು ಬಯಸ್ತೇವೆ, ಏನು ಬೇಕು ನಮಗೆ ಅದನ್ನು ಅದು ತಕ್ಷಣ ಕೊಡುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಮಂತ್ರ ಅದ್ಭುತ ಚಮತ್ಕಾರ ರೀತಿ ನಿಮ್ಮ ಜೀವನದಲ್ಲಿ ಒಂದು ಕೆಲಸವನ್ನು ಮಾಡುತ್ತೆ. ಈ ಒಂದು ಮಂತ್ರದಿಂದ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇರ್ಬೋದು, ಅಥವಾ ನಿಮಗೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ಒಂದು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನಾನು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಮತ್ತು ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಕೆಲವೊಂದು ಸಲ ಗುಪ್ತ ಆಸೆಗಳಿರ್ಬೋದು, ಏನೋ ಒಂದು ಆಸೆ ಇಟ್ಕೊಂಡಿದ್ದೀರಾ, ಸೊ ಅದೇ ಇರ್ಬೋದು, ಅಥವಾ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಕೋರ್ಟಿನಲ್ಲಿ ಕೇಸ್ ಇರ್ಬೋದು, ಅಥವಾ ನಿಮಗೆ ಯಾರಾದರೂ ಪ್ರಾಬ್ಲಮ್ ಮಾಡ್ತಾ ಇರ್ಬೋದು, ನಿಮಗೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗ್ತಾ ಇರ್ಬೋದು, ಏನೇ ಒಂದು ಆಸೆಯನ್ನು ಇಟ್ಕೊಂಡು ಕೂಡ ನೀವು ಈ ಮಂತ್ರವನ್ನು ಕೇಳ್ಕೊಳ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತಲೂ ನೀವು ಇದನ್ನು ಕೇಳ್ಕೊಳ್ಬೋದು. ಅಂದರೆ ಈ ಮಂತ್ರವನ್ನು ಕೇಳ್ಕೊಳ್ಳುವಾಗ ನೀವು ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇರಬೇಕು, ನಂದು ಈ ಸಮಸ್ಯೆ ಉಂಟು, ಅದರಿಂದ ನಾನು ಹೊರಬರಬೇಕು, ಆ ಸಮಸ್ಯೆ ಪರಿಹಾರ ಆಗಬೇಕು, ನಂದು ಒಂದು ಇಂಥದ್ದೊಂದು ಆಸೆ ಉಂಟು, ಅದು ನೆರವೇರಬೇಕು ಅಂತ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಈ ಮಂತ್ರವನ್ನು ಕೇಳಬೇಕಾಗುತ್ತೆ. ಈ ಮಂತ್ರವನ್ನು ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಪ್ಲೇಯರ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಕೇಳಿಸ್ಕೊಳ್ಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ನೀವು ಕೇಳೋದ್ರಿಂದ 24 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಆಗುತ್ತೆ. ಕೆಲವೊಂದು ಸಲ 48 ಗಂಟೆ ಆಗ್ಬೋದು, ಕೆಲವೊಂದು ಸಲ ಸ್ವಲ್ಪ ಅಡೆತಡೆಗಳಿರುವಾಗ ಸ್ವಲ್ಪ ಲೇಟ್ ಆಗ್ಬೋದು, 11 ದಿವಸ 21 ದಿವಸ ಆಗ್ಬೋದು. ಬಟ್ ನೀವು ಈ ಮಂತ್ರವನ್ನು ನೀವು ಕಂಟಿನ್ಯೂ ಆಗಿ 21 ದಿವಸ ಕೇಳ್ಕೊಳ್ಬೇಕಾಗುತ್ತೆ. ನಿಮ್ಮದು ಆಸೆ ಅನ್ನೋದು 24 ಗಂಟೆಯಿಂದ 48 ಗಂಟೆಯಲ್ಲಿ ನೆರವೇರುತ್ತೆ. ಅಂದರೆ ಇದೊಂದು ಅದ್ಭುತ ಚಮತ್ಕಾರದ ರೀತಿ ನಿಮಗೆ ವರ್ಕ್ ಆಗುತ್ತೆ. ಯಾವುದಾದ್ರೂ ಒಂದೇ ಒಂದು ಆಸೆ ಅಥವಾ ಕೋರಿಕೆಯನ್ನು ಇಟ್ಕೊಂಡು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ಕೇಳಿ, ಖಂಡಿತವಾಗಿಯೂ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕು ಅದೆಲ್ಲವೂ ಸಿಗುತ್ತೆ. ನೀವು ಖುಷಿಯಾಗಿರಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ಈ ಮಂತ್ರದಿಂದ ಆಗುತ್ತೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ. ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ಸುಖವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ರಿಸಲ್ಟ್ ಬಂದ ನಂತರ ಅಂದರೆ ರಿಸಲ್ಟ್ ಅಂದರೆ 24 ಗಂಟೆಯಿಂದ 48 ಗಂಟೆಯೊಳಗೆ ಬರುತ್ತೆ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಅಡೆತಡೆಗಳಿರುವಾಗ 21 ದಿವಸ ಆಗ್ಬೋದು ಅಥವಾ 48 ದಿವಸ ಆಗ್ಬೋದು. ಬಟ್ ಖಂಡಿತವಾಗಿ 100% ಇದು ನಿಮಗೆ ಒಂದು ಚಮತ್ಕಾರದ ಥರ. ಅಂದರೆ 21 ದಿವಸನೂ ಬೇಕಂತ ಇಲ್ಲ, ಒಂದು 11 ದಿವಸದಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಇದು ನನ್ನ ಅನುಭವ. ಅಂದರೆ ನನಗೆ ತುಂಬ ಇದರಿಂದ ಒಳ್ಳೆಯದಾಗಿದೆ. ಸೊ ನಾನು ಯಾವಾಗಲೂ ನನಗೆ ಏನು ಅನುಭವ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಕೇಳ್ಕೊಳ್ಳಿ. ಹಾಗೆಯೇ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ. ಈ ಮಂತ್ರ ಈ ರೀತಿ ಉಂಟು. ಓಂ ಮಣಿ ಪದ್ಮೇಹಂ, 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 ಓಂ ಮಣಿ ಪದ್ಮೇಹಂ,
ॐ मणिपद्मेऽहम् 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 ॐ मणिपद्मेऽहम्